ವೆಲ್ಕಮ್ ಬ್ಯಾಕ್ ಗೈಸ್. ನೆಕ್ಸ್ಟ್ ಇನ್ ಲೈನ್ ಇನ್ ಅವರ್ ಆನ್ ಗೋಯಿಂಗ್ ಸೀರೀಸ್ ಆಫ್ ಈ ಸಲ ರ್ಯಾಂಕ್ ನಮ್ಮದು ಫಿಸಿಕ್ಸ್ ಬಗ್ಗೆ ಮಾತಾಡೋಣ. ಕಂಪ್ಲೀಟಾಗಿ ಫಿಸಿಕ್ಸ್ ಏನೇನು ಚಾಪ್ಟರ್ ವೈಸ್ ವೆಯ್ಟೇಜ್ ಇದೆ, ಹೇಗೆ ಲಾಸ್ಟ್ ಟೈಮ್ ಏನು ಮಾತಾಡಿದ್ವಿ ನಾವು 10K ರ್ಯಾಂಕ್ ಬಗ್ಗೆ. ನೋಡಿಲ್ಲ ಅಂತಂದರೆ ಕೆಮಿಸ್ಟ್ರಿದು ಇದೇ ಥರ ವೀಡಿಯೋ ಇದೆ, ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ. ಫಸ್ಟ್ 10K ರ್ಯಾಂಕ್ ಅಥವಾ 100 ಮಾರ್ಕ್ಸ್ನ ನಾವು ಸೆಕ್ಯೂರ್ ಮಾಡ್ಕೋಬೇಕು ಅಂದರೆ ಯಾವ ಚಾಪ್ಟರ್ಸ್ ಓದಬೇಕು ಅನ್ನೋ ಲಿಸ್ಟ್ನ ನಾನು ಪ್ರೊವೈಡ್ ಮಾಡಿದ್ದೆ. ಸೊ ಸ್ಕ್ರೀನ್ಶಾಟ್ ಹೊಡೆದು ತುಂಬ ಜನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೋಪ್ ಮಾಡ್ತೀನಿ ನಾನು. ಹೋಪ್ ಮಾಡೋದಲ್ಲ, ಕಾಮಿಡಿ ಜೋಕ್ಸ್ ಅಪಾರ್ಟ್, ಟೈಮ್ ಇಸ್ ವೆರಿ ಲೆಸ್ ನಾವು. ಪ್ಲೀಸ್ ಫೋಕಸ್ ಆನ್ KCET. ಇವಾಗ ಒಂದು 10-12 ದಿನ ನೀವು KCET ಫೋಕಸ್ ಮಾಡಿಬಿಟ್ರೆ ಅದಾದಮೇಲೆ ಎವ್ರಿಥಿಂಗ್ ಈಸ್ ಅಬೌಟ್ ಎಂಜಾಯ್ಮೆಂಟ್. ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇಂಜಿನಿಯರಿಂಗ್ ಅಂತ ಸೇರಿದ್ರೆ ಇಫ್ ಯು ಆರ್ ಇನ್ ಅ ಗುಡ್ ಪ್ಲೇಸ್ ದೆನ್ ಲೈಫ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಅದರ್ವೈಸ್ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಹೆದರಿಸ್ತಿಲ್ಲ, ಐಮ್ ಜಸ್ಟ್ ಮೇಕಿಂಗ್ ಶೋರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ದ ಸಿಚುವೇಶನ್. ಸೊ ಈ ವಿಡಿಯೋಲೂ ಸಿಮಿಲರ್ ಟು ದ ಪ್ರೀವಿಯಸ್ ವಿಡಿಯೋ, ವಿಲ್ ಜಸ್ಟ್ ಗೋ ಥ್ರೂ ಆಲ್ ದ ಚಾಪ್ಟರ್ ವೈಸ್ ವೇಟೇಜ್, ಮೈ ಸ್ಟ್ರಾಟಜಿ ಆ್ಯಂಡ್ ಅಡಿಷನಲ್ ಟಿಪ್ಸ್ ಆ್ಯಂಡ್ ರಿಸೋರ್ಸಸ್ ಕ್ವಿಕ್ಲಿ. ಫಸ್ಟ್ ಥಿಂಗ್, ಅಗೇನ್ ತುಂಬ ಕಮ್ಮಿ ಚಾಪ್ಟರ್ಸಲ್ಲಿ ತುಂಬ ವೆಯ್ಟೇಜ್ ಜಾಸ್ತಿ ಇರೋವಂಥ ಚಾಪ್ಟರ್ಸ್ನ ನೀವು ಜಾಸ್ತಿ ಪ್ರಯಾರಿಟಿ ಕೊಟ್ಟು ಪ್ರಿಪೇರ್ ಆದರೆ ಒಂದಷ್ಟು ಮಾರ್ಕ್ಸ್ನ ಸೆಕ್ಯೂರ್ ಮಾಡ್ಕೋಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಲಾಸ್ಟ್ ವೀಡಿಯೋಲಿ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಸಿಮಿಲರ್ ಟು ದ್ಯಾಟ್ ವಿ ಹ್ಯಾವ್ ಹಿಯರ್ ಫಾರ್ ಫಿಸಿಕ್ಸ್ ಟೈರ್ 1ನಲ್ಲಿ ವಿ ಹ್ಯಾವ್ ಕರೆಂಟ್ ಎಲೆಕ್ಟ್ರಿಸಿಟಿ, ಚೇಂಜ್ ದ ಕಲರ್, ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಯು ಕ್ಯಾನ್ ಜಸ್ಟ್ ಮೇಕ್ ಶೋರ್ ಯು ಆರ್ ಟ್ರೇಸಿಂಗ್ ಔಟ್ ದ ಡಯಾಗ್ರಾಮ್ಸ್ ಅಥವಾ ಮಿರರ್ ಆಗಿರಲಿ, ಲೆನ್ಸ್ ಆಗಿರಲಿ, ಯು ಆರ್ ವಿಜುವಲೈಸಿಂಗ್ ಥಿಂಗ್ಸ್ ಸೊ ದಟ್ ಯು ವಿಲ್ ಸೆಂಡ್ ದ್ಯಾಟ್ ಇನ್ ಟು ಯುವರ್ ಲಾಂಗ್ ಟರ್ಮ್ ಮೆಮೊರಿ. ಮಾಡ್ಕೋಬೋದು. ವೇವ್ ಆಪ್ಟಿಕ್ಸ್ ಇದೆ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್, ಇದು ಮಾಡರ್ನ್ ಆಪ್ಟಿಕ್ಸ್ ಕೆಳಗಡೆ, ಮಾಡರ್ನ್ ಫಿಸಿಕ್ಸ್ ಕೆಳಗಡೆ ಬರುತ್ತೆ. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆಬ್ವಿಯಸ್ಲಿ ಇಟ್ಸ್ ಅನ್ ಈಸಿ ಚಾಪ್ಟರ್, ಯು ಕ್ಯಾನ್ ಡೂ ಇಟ್. ಸೊ ಇಲ್ಲಿ ಮಾರ್ಕ್ಸ್ ಲೆಕ್ಕ ಹಾಕೋದಾದರೆ 5, 10, 14, 18, 21, 24, 27 ಮಾರ್ಕ್ಸ್ ನಿಮಗೆ ಅರೌಂಡ್ ಈ 7 ಯೂನಿಟ್ಸಲ್ಲಿ ನಿಮಗೆ ಸಿಗ್ತಿದೆ ಅಂತ ಅಂದರೆ ಫಸ್ಟ್ ಈ 7 ಯೂನಿಟ್ಸ್ ಮಾಡಬೇಕಲ್ವಾ. ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಸೀರೀಸ್, ಅಗೇನ್ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ಐ ಆಮ್ ನಾಟ್ ಟೆಲಿಂಗ್ ಯು ದಟ್ ಯು ಶುಡ್ ಓನ್ಲಿ ಸ್ಟಡಿ ದೀಸ್ ಚಾಪ್ಟರ್ಸ್ ಆ್ಯಂಡ್ ಗೋ ಫಾರ್ KCET. ಇಲ್ಲ, ದ ಮೇನ್ ಎಂಫಸಿಸ್ ಹಿಯರ್ ಇಸ್ ಟು ಮೇಕ್ ಶೋರ್ ಯು ಆರ್ ಸ್ಟಡಿಯಿಂಗ್ ವಾಟ್ ಆ್ಯಕ್ಚುಲಿ ಮ್ಯಾಟರ್ಸ್ ದ ಮೋಸ್ಟ್ ಫಸ್ಟ್ ನೀವೇನು ಓದಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ದರ್ಶನ್ ಹೇಳಿದ್ದಾನೆ, ದರ್ಶನಣ್ಣ ಹೇಳಿದ್ದಾರೆ ನಾನು ಬರೀ ಇಷ್ಟು ಮಾತ್ರ ಓದ್ಕೋತೀನಿ. ನೋ, ದಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಫಸ್ಟ್ 100 ಮಾರ್ಕ್ಸ್ ತೊಗೋಬೇಕು ಅಂದರೆ ಈ ಥರ ಫಸ್ಟ್ ಯಾವ್ದು ಜಾಸ್ತಿ ವೆಯ್ಟೇಜ್ ಇದೆ ಈ ಚಾಪ್ಟರ್ಸ್ನ ಫಸ್ಟ್ ನಾನು ಪ್ರಿಪೇರ್ ಆಗಿಬಿಡ್ತೀನಿ. ಫಸ್ಟ್ ಇದನ್ನು ಸೆಕ್ಯೂರ್ ಮಾಡಿದ್ಮೇಲೆ ಬೇರೆದಕ್ಕೆ ಹೋಗ್ತೀನಿ, ಸೊ ದಟ್ ಐ ಹ್ಯಾವ್ ಟೈಮ್, ಸೊ ದಟ್ ಐ ಗೆಟ್ ಸಮ್ ಕಾನ್ಫಿಡೆನ್ಸ್ ದಟ್ ಐ ಹ್ಯಾವ್ ಡನ್ ಸಮಥಿಂಗ್. ಈಗ ನೀವು 5 ಯೂನಿಟ್ ಓದಿದ್ರು ನೀವು ನಾನು 30 ಮಾರ್ಕ್ಸ್ ಓದಿದ್ದೀನಿ, ಅರ್ಧ ಸಿಲೆಬಸ್ ಮುಗಿಸಿದ್ದೀನಿ ಅಂತ ಹೇಳ್ಬೋದು. ಅದೇ ನೀವು ಯಾವುದೋ ಲೋ ವೆಯ್ಟೇಜ್ ಇರೋನ 10 ಚಾಪ್ಟರ್ ಓದಿದ್ರು ಏನು ಯೂಸು? ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಮೇಕ್ ಶೋರ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಆಲ್ ಆಫ್ ದಿಸ್. ಫಿಸಿಕ್ಸ್ ಅಂತ ಸ್ಟಾರ್ಟ್ ಮಾಡ್ತಿರುವಾಗ ಫಸ್ಟ್ ಬಕೆಟ್ ಲಿಸ್ಟಲ್ಲಿ ಈ ಚಾಪ್ಟರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅಗೇನ್ ಚಾಪ್ಟರ್ ವೈಸ್ ವೆಯ್ಟೇಜ್ನ ಕಂಟಿನ್ಯೂಡ್ ವೇಯಲ್ಲಿ ಮಾತಾಡೋದಾದರೆ ಐ ವಿಲ್ ಟೇಕ್ ಇಟ್ ಅ ಲಿಟಲ್ ಬಿಟ್ ಅಬವ್. ಐ ಥಿಂಕ್ ಇಟ್ಸ್ ವಿಸಿಬಲ್ ನಾವು. ಸೊ ಟೈರ್ 2 ಅಲ್ಲಿ ಬರ್ತಾ ಇರುವಾಗ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬರುತ್ತೆ. ಬೋತ್ ದ ಚಾಪ್ಟರ್ಸ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದೆ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಇದೆ, ಆಟಮ್ಸ್, ನ್ಯೂಕ್ಲಿಯರ್ ಇದೆಲ್ಲ ಅಗೇನ್ ಮಾಡರ್ನ್ ಫಿಸಿಕ್ಸ್ ಕೆಳಗಡೆ ಬರುತ್ತೆ. ಇಲ್ಲಿನೂ ಇಫ್ ಯು ಆರ್ ಕ್ಲಿಯರ್ ವಿತ್ ದೀಸ್ 5 ಯೂನಿಟ್ಸ್ 6, 8, 10, 12, 14 ಮಾರ್ಕ್ಸ್ ನೀವು ಸೆಕ್ಯೂರ್ ಮಾಡ್ತಿದ್ದೀರಾ. ಸೊ 27 + 14 ಅರೌಂಡ್ 41 ಬಂದೇ ಬಿಡ್ತು. 41/60 ಅಂತ ಅಂದರೆ ಯು ಆರ್ ಆಲ್ರೆಡಿ ಕಾಂಟ್ರಿಬ್ಯೂಟಿಂಗ್ 8 ಮಾರ್ಕ್ಸ್ ಮೋರ್ ದ್ಯಾನ್ ದ ಆ್ಯಕ್ಚುಲ್ ಟಾರ್ಗೆಟ್. ಸೊ ಟಾರ್ಗೆಟ್ ಅಂತ ಅಂದರೆ ಫಾರ್ ಪೀಪಲ್ ಹು ಹ್ಯಾವ್ ನಾಟ್ ವಾಚ್ ದ ಪ್ರೀವಿಯಸ್ ವಿಡಿಯೋ ಹೇಳ್ಬಿಡ್ತೀನಿ. ಇಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ, ಫೋಕಸ್ ಈಸ್ ಆನ್ ಮೇಕಿಂಗ್ ಶೋರ್ ದಟ್ ಯು ಆರ್ ಬಿಫೋರ್ ಆರ್ ವಿತಿನ್ ದ 10,000 ರ್ಯಾಂಕ್ ರೇಂಜ್. 10,000 ರ್ಯಾಂಕ್ ರೇಂಜಿಗೆ ಬರಬೇಕು ಅಂತಂದರೆ ವಿತ್ ಅ ಡೀಸೆಂಟ್ ಗುಡ್ ಬೋರ್ಡ್ ಮಾರ್ಕ್ಸ್ 100+ ಮಾರ್ಕ್ಸ್ ಇದ್ದರೆ it should be sufficient based on the rank versus marks which we are observing over the last 3 years. So ಈ ಸಿನಾರಿಯೋಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ವಿ ಸಿ ಫಾರ್ 33 ಮಾರ್ಕ್ಸ್ ಆ್ಯಂಡ್ ಹಿಯರ್ ಇಫ್ ವಿ ಆರ್ ಸ್ಕೋರಿಂಗ್ 41 ಔಟ್ ಆಫ್ ದೀಸ್, ಸ್ಕೋರಿಂಗ್ ಅಂತ ಅಲ್ಲ, 41 ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅಂತ ಅಂದರೆ ಇಟ್ಸ್ ವೇ ಬಿಯಾಂಡ್ ದ ಪಾರ್ ಸ್ಕೋರ್ ಅಂತ ಏನು IPL ಅಲ್ಲಿ ಹೇಳ್ತೀವಿ, ಆ ಥರ ಇಲ್ಲಿ ಪಾರ್ ಮಾರ್ಕ್ಸಿಂದ ಅಬವ್ ಇರ್ತೀರಾ. ಅದಾದಮೇಲೆ ರಿಮೈನಿಂಗ್ ಟೈಮಲ್ಲಿ ಯು ಕ್ಯಾನ್ ಗೋ ಥ್ರೂ ದ ರಿಮೈನಿಂಗ್ ಚಾಪ್ಟರ್ಸ್. ಅಗೇನ್ ಓದ್ ವಿಡಿಯೋ ಥರ ಇಲ್ಲಿ ದೇರ್ ಆರ್ ಸಮ್ ಚಾಪ್ಟರ್ಸ್ ವಿಚ್ ಆರ್ ಈಸಿ ಆ್ಯಂಡ್ ಸ್ಕೋರಿಂಗ್. ವೇಟೇಜ್ ಕಮ್ಮಿ ಇದ್ರೂ ಈಸಿ ಇರೋದ್ರಿಂದ ಅದನ್ನು ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಟೈಮಲ್ಲಿ ಮುಗಿದೋಗುತ್ತೆ. ಅದಕ್ಕೋಸ್ಕರ ಅದನ್ನ ಎಕ್ಸ್ಪ್ಲಿಸಿಟಾಗಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಆಗಿರಲಿ ಅಥವಾ ಲಾಸ್ ಆಫ್ ಮೋಷನ್ 11th ಕ್ಲಾಸ್ದು, ವರ್ಕ್ ಪವರ್ ಆ್ಯಂಡ್ ಎನರ್ಜಿ 11th ಕ್ಲಾಸ್ದು, ಇವೆಲ್ಲ ಚಾಪ್ಟರ್ಸ್ ಹೆಂಗೆ ಅಂತಂದರೆ ಒಂದ್ಸಲ ಓದಿ ಒಂದಷ್ಟು ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಯು ವಿಲ್ ಬಿ ಸಾರ್ಟೆಡ್. ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು ಮಿಸ್ ಔಟ್ ಆನ್ ದೀಸ್ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಮಾರ್ಕ್ಸ್ ವಿಚ್ ವಿಲ್ ಬಿ ಗೆಟಿಂಗ್. ಸೊ ಈ ಥರ ಮಾರ್ಕ್ಸ್ ಎಲ್ಲರೂ ತೊಗೋತಿರೋದ್ರಿಂದ ನೀವು ತೊಗೊಳ್ಳಿಲ್ಲ ಅಂದರೆ ಆ್ಯಕ್ಚುಲಿ ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಹಂಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವಿ ಡನ್ ವಿತ್ ದ ಚಾಪ್ಟರ್ ವೈಸ್ ವೇಟೇಜ್. ಅಗೇನ್ ಫಿಸಿಕ್ಸ್ಗೆ ನನ್ನ ಕೇಳೋದಾದರೆ ನನ್ನ ವೀಡಿಯೋಸ್ ನೀವು ನೋಡ್ತಾ ಇದ್ದರೆ ನಾನು ಜಾಸ್ತಿ ಮಾತಾಡೋದೇ ಬೇಕಾಗಿಲ್ಲ. ಎವ್ರಿ ಟೈಮ್ ಐ ವಿಲ್ ಬಿ ಸ್ಟ್ರೆಸ್ಸಿಂಗ್ ಆನ್ ಓನ್ಲಿ ಒನ್ ಥಿಂಗ್ ಫಾರ್ ಫಿಸಿಕ್ಸ್, ದಟ್ ಈಸ್ ಫಾರ್ಮುಲಾಸ್ ಹೆಂಗೆ ಅಂತ ಅಂದರೆ ಮಧ್ಯರಾತ್ರಿ ಹೇಳಿಸ್ಬಿಟ್ಟು ಕೇಳಿದ್ರು RCBಲಿ ಅಥವಾ RCB ಕ್ಯಾಪ್ಟನ್ ಯಾರು, ಎಕ್ಸಿಸ್ಟಿಂಗ್ ಕ್ಯಾಪ್ಟನ್ ಅಂತ ಅಂದ ತಕ್ಷಣ ಹೆಂಗೆ ಇನ್ಸ್ಟೆಂಟಾಗಿ ರಜತ್ ಪಟ್ಟಿದ್ದಾರೆ ಅಂತೀರಾ, ಅದೇ ಥರ ಫಾರ್ಮುಲಾಸ್ ಯಾವುದೇ ಕೇಳಿದ್ರು ಇನ್ಸ್ಟೆಂಟಾಗಿ ನಿಮಗೆ ಹೇಳೋ ಥರ ಇರಬೇಕು. ಯು ಶುಡ್ ಬಿ ದ್ಯಾಟ್ ವೆಲ್ ವರ್ಸ್ಡ್ ವಿತ್ ದ ಫಾರ್ಮುಲಾಸ್.
ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಡಿರೈವೇಷನ್ಸ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಡಿರೈವೇಷನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಟ್ಸ್ ನಾಟ್ ದಟ್ ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮ್ ಥರ ಡಿರೈವೇಷನ್ ಕ್ವಶನ್ ಕೇಳ್ತಾರೆ ಅಂತ ಅಲ್ಲ. ಡಿರೈವೇಷನ್ ಕ್ವಶನ್ ಕೇಳಲಿಲ್ಲ ಅಂದ್ರೂ ದ ಲಾಜಿಕ್ ವಿಚ್ ಯು ಯೂಸ್ ಟು ಡಿರೈವ್ ಸರ್ಟನ್ ರಿಸಲ್ಟ್ಸ್, ಸರ್ಟನ್ ಇಂಪಾರ್ಟೆಂಟ್ ರಿಲೇಷನ್ಸ್, ಆ ಲಾಜಿಕ್ಕಿಂದ ದೇರ್ ಆರ್ ಲಾಟ್ ಆಫ್ ಕ್ವಶನ್ಸ್ ವಿಚ್ ವಿಲ್ ಬಿ ಪಿಕ್ಡ್ ಫಾರ್ KCET. ಈಸಿ ಇರುತ್ತೆ, ಬಟ್ ಅದೇ ಡಿರೈವೇಷನ್ದು ಸೀಕ್ವೆನ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್ ಔಟ್. ಟೈಮ್ ತುಂಬ ಸೇವ್ ಮಾಡ್ತಿರ್ತೀರ ಇಲ್ಲಿ, ದಟ್ ಈಸ್ ದ ಮೇನ್ ಅಡ್ವಾಂಟೇಜ್. ಫಾರ್ಮುಲಾಸ್ ಥರ ಇದ್ದೀರಾ, ಡಿರೈವೇಷನ್ಸ್ ಥರ ಇದ್ದೀರಾ ಅಂದ ತಕ್ಷಣ ಕಾನ್ಸೆಪ್ಟ್ ವಿಲ್ ಆಬ್ವಿಯಸ್ಲಿ ಬಿ ಹಾಫ್ ಡನ್. ಇನ್ನು ಅರ್ಧ ಕಾನ್ಸೆಪ್ಟ್ನ ಆಬ್ವಿಯಸ್ಲಿ ಯು ಕ್ಯಾನ್ ಸ್ಟಡಿ. ಫಿಸಿಕ್ಸ್ಗೆ NCERT ಯೂಶ್ವಲಿ ರೆಕಮೆಂಡ್ ಮಾಡಲ್ಲ ನಾನು, ಯಾಕಂದರೆ NCERTಲಿ ದೆರ್ ವಿಲ್ ಬಿ ಕಾಂಪ್ಲಿಕೇಶನ್ಸ್ ವಿಚ್ ವಿಲ್ ಮೇಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಈವನ್ ಡಿಫಿಕಲ್ಟ್. ಸೊ ನಾನು ಯೂಶ್ವಲಿ ರೆಕಮೆಂಡ್ ಮಾಡೋದು MTG ಇದು NCERT at your fingertips ಅಂತ ಒಂದು ಬುಕ್ ಇದೆ, ದಟ್ ಈಸ್ ವೆರಿ ಗುಡ್, ಯು ಕ್ಯಾನ್ ಗೋ ಥ್ರೂ ಇಟ್. ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಈ ಫಾರ್ಮುಲಾಸ್, ಡಿರೈವೇಷನ್ಸ್ ಮತ್ತು NCERT ಹಿಂದೆ ಒಂದಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ, ಎಕ್ಸಸೈಸ್ ಕ್ವಶನ್ಸ್, ಇನ್ ಟೆಕ್ಸ್ಟ್ ಕ್ವಶನ್ಸ್ ಅಂತ, ದೋಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದು ಎರಡೂ ಮಾಡ್ಕೊಂಡು ನೀವು ಒಂದಷ್ಟು KCET PYQsನ ಸಾಲ್ವ್ ಮಾಡಿದ್ರೆ ಯು ವಿಲ್ ಬಿ ಸಾರ್ಟೆಡ್ ಫಾರ್ ಫಿಸಿಕ್ಸ್. ಆ್ಯಂಡ್ ನನಗೆ ಇಫ್ ಐ ರಿಮೆಂಬರ್ ಐ ಹ್ಯಾಡ್ ಗಾಟ್ ಅರೌಂಡ್ 38 ಔಟ್ ಆಫ್ 60 ಅನಿಸುತ್ತೆ ಫಿಸಿಕ್ಸಲ್ಲಿ. ಸೊ 5-6 ಕ್ವಶನ್ಸ್ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಐ ಹ್ಯಾಡ್ ಅಟೆಂಡೆಡ್ ಫಾರ್ ಅರೌಂಡ್ 48 ಕ್ವಶನ್ಸ್, ಅದ್ರಲ್ಲಿ 44 ಹೋಗಿ 38 ಬಂದಿತ್ತು. ಸೊ ಯಾ, ದಿಸ್ ಇಸ್ ಇಟ್. ಫಿಸಿಕ್ಸ್ಗೆ ದಿಸ್ ಇಸ್ ಆಲ್ ಐ ಹ್ಯಾಡ್. ಏನಾದರೂ ಅಡಿಷ್ನಲ್ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ರಿಪ್ಲೈ ಮಾಡ್ತೀನಿ. ಆದಷ್ಟು ಬೇಗ ಮ್ಯಾಥ್ಸ್ಗೂ ಸಹ ಇದೇ ಥರ ವೀಡಿಯೋ ತೊಗೊಬರ್ತೀನಿ. ಸೊ ಅಲ್ಲಿವರೆಗೂ ಮೇಕ್ ಶೋರ್ ಯು ಆರ್ ವೆರಿ ಸೀರಿಯಸ್ ಇನ್ ಯುವರ್ ಪ್ರಿಪ್ರೇಷನ್. ವಿ ಹ್ಯಾವ್ ವೆರಿ ಲೆಸ್ ಟೈಮಲ್ಲಿ ಡಿಸ್ಟ್ರಾಕ್ಷನ್ಸ್ಗೆ ನೋ ಅಲ್ಲ, ಸ್ಟ್ರಿಕ್ಟ್ ನೋ ಹೇಳಿ, ಬಿಗ್ ನೋ. ಬೇಡವೇ ಬೇಡ, ಏನು ಬೇಡ, ಫೋನ್ ಬೇಡ, ಇನ್ಸ್ಟಾಗ್ರಾಮ್ ಬೇಡ. ದೆರ್ ಇಸ್ ನಥಿಂಗ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು ದೆನ್ KCET ರೈಟ್ ನೌ. ಅದನ್ನು ತಲೆ ಇಟ್ಕೊಂಡು ಮೇಕ್ ಶೋರ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫಸ್ಟ್, and based on the inputs which I have given in this video, you should be able to start a clear preparation phase now. It's not that ಎಲ್ಲರೂ ಇವಾಗ ಪ್ರಿಪೇರ್ ಆಗ್ತಿದ್ದೀರಾ ಅಂತ, ತುಂಬ ಜನ ಎಷ್ಟೋ ಲೆವೆಲ್ಸಲ್ಲಿ ಪ್ರಿಪೇರ್ ಆಗಿರ್ತೀರಾ, ಬಟ್ ಇಟ್ಸ್ ಫೈನ್. ಇವಾಗಿಂದ ಪ್ಲೀಸ್ ಬಿ ಸೀರಿಯಸ್, ಪ್ಲೀಸ್ ಬಿ ಸ್ಟ್ರಕ್ಚರ್ಡ್ ಇನ್ ದ ವೇ ಯು ಗೋ, ಆ್ಯಂಡ್ ಆಬ್ವಿಯಸ್ಲಿ ಯು ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ, ಅದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಯಾ, ಥ್ಯಾಂಕ್ ಯು ಗೈಸ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.